ಫೆಬ್ರವರಿ 22ರಂದು 10ನೇ ತರಗತಿಯ ಓದುತ್ತಿದ್ದ ರಾಹುಲ್ ಎಂದಿನಂತೆ ಶಾಲೆಗೆ ಹೋಗಿ ಬಂದಿದ್ದ. ರಾತ್ರಿ ಮನೆಯಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ಇನ್ನು ಪೋಷಕರು ಹುಳಿಯೂರಿನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ರಾಹುಲ್ ಮೃತಪಟ್ಟಿದ್ದಾನೆ. 26 ವರ್ಷದ ಪ್ರವೀಣ್ ಮದುವೆ ಸಂಭ್ರಮದಲ್ಲಿದ್ರು. ಆದ್ರೆ ವಿಧಿಯಾಟ ಅನ್ನೋದು ಬೇರೆಯೇ ಆಗಿತ್ತು. ಜಮಖಂಡಿಯ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ವಿವಾಹ ಕಾರ್ಯಕ್ರಮ ನೆರವೇರಿತ್ತು. 26 ವರ್ಷದ ಪ್ರವೀಣ್ ಮದುವೆ ಸಂಭ್ರಮದಲ್ಲಿದ್ದ. ಆದ್ರೆ ವಿಧಿಯಾಟ ಬೇರೆಯೇ ಆಗಿತ್ತು. ಜಮಖಂಡಿಯ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ವಿವಾಹ ಕಾರ್ಯಕ್ರಮ ನೆರವೇರಿತ್ತು. ಆದ್ರೆ ಆ ಖುಷಿ ಹೆಚ್ಚು ಹೊತ್ತು ಉಳಿಯಲೇ ಇಲ್ಲ. ತಾಳಿ ಕಟ್ಟಿದ ಕೇವಲ 15 ನಿಮಿಷಗಳಲ್ಲೇ ಹೃದಯಘಾತದಿಂದ ಪ್ರವೀಣ್ ಸಾವನ್ನಪ್ಪಿದ್ರು. ಡಿಪ್ಲೊಮಾ ಮಾಡಿದ್ದ 20 ವರ್ಷದ ಸಂಧ್ಯಾ ಬಾತ್ರೂಮ್ಗೆ ಹೋಗಿದ್ರು. ಎಷ್ಟು ಹೊತ್ತಾದ್ರೂ ಕೂಡ ಹೊರಗೆ ಬರಲೇ ಇಲ್ಲ. ಇನ್ನು ಅನುಮಾನಗೊಂಡಂತ ಪೋಷಕರು ಬಾಗಿಲು ಹೊಡೆದಾಗ ಸಂಧ್ಯಾ ಕೆಳಗೆ ಬಿದ್ದಿದ್ರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಯಾವುದೇ ಪ್ರಯೋಜನವಾಗಲಿಲ್ಲ. ಹಾಸನ ಮೂಲದ 19 ವರ್ಷದ ಅಭಿಷೇಕ್ ಬೆಂಗಳೂರಿನ ಕ್ಯಾಬ್ ಓಡಿಸುತ್ತಾ ಜೀವನ ಸಾಗಿಸುತ್ತಿದ್ದ. ಒಮ್ಮೆ ಬಸವೇಶ್ವರ ನಗರದಲ್ಲಿ ನಿಂತಿದ್ದಾಗ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಕರೆದೊಯ್ಯುವ ಮೊದಲೇ ಅಭಿಷೇಕ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ಓದುತ್ತಿದ್ದ ಕವನ ಪರೀಕ್ಷೆ ಮುಗಿಸಿ ಸಂಜೆ ಮನೆಗೆ ಹೋಗಿದ್ದಾರೆ. ಬಳಿಕ ತಾಯಿ ಹೇಳಿದಂತೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ತೆರಳಿದ್ದಾರೆ. ನೀರು ಕ್ಯಾನ್ ತಂದಿಟ್ಟ ಕವನ ಸುಸ್ತಾಗಿದ್ದಾರೆ. ಇನ್ನು ಕುಡಿಯಲು ನೀರು ಕೊಡಿ ಅಂತ ತಾಯಿಯನ್ನ ಕೇಳಿದ್ಲು. ತಾಯಿ ನೀರು ತೆಗೆದುಕೊಂಡು ಬರೋಷ್ಟರಲ್ಲಿ ಕುಸಿದು ಬಿತ್ತಿದ್ಲು. ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಬರೋಷ್ಟರಲ್ಲೇ ಸಾವನ್ನಪ್ಪಿದ್ಲು. ಡಿಪ್ಲೊಮಾ ಓದಿದ್ದ ನಿಶಾಂತ್ ಗೌಡ 15 ದಿನದ ಹಿಂದಷ್ಟೇ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ದ. ಜೊತೆಗೆ ಫುಡ್ ಡೆಲಿವರಿ ಮಾಡಿಕೊಂಡಿದ್ದ ನಿಶಾಂತ್ ರಾತ್ರಿ ಮಲಗಿದ್ದವನು ಬೆಳಗ್ಗೆ ಎದ್ದೇಳಲೇ ಇಲ್ಲ. 35 ವರ್ಷದ ರಾಕೇಶ್ ತಮ್ಮ ಹಾಸ್ಯದ ಮ್ಯಾನರಿಸಂನಿಂದಲೇ ಕನ್ನಡಿಗರ ಹೃದಯ ಕತ್ತಿದ್ರು. ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಕೂಡ ಆಗಿದ್ರು. ಇನ್ನು ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯ ಕೂಡ ಮಾಡಿದ್ರು. ಕಾರ್ಕಳದಲ್ಲಿ ತಮ್ಮ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾಗ ಎದೆನೋವಿನಿಂದ ಕುಸಿದು ಬಿತ್ತಿದ್ರು. ಲೋ ಬಿಪಿ ಪಲ್ಸ್ ರೇಟ್ ಕಡಿಮೆಯಾಗಿ ಹೃದಯಘಾತದಿಂದ ಸಾವನ್ನಪ್ಪಿದ್ರು. 28 ವರ್ಷದ ಮೊಹಮ್ಮದ್ ಪೈಗಂಬರ್ ಅಲ್ಯೂಮಿನಿಯಂ ಕಿಟಕಿ ಬಾಗಿಲು ತಯಾರಿಸುವ ಕೆಲಸವನ್ನ ಮಾಡ್ತಿದ್ದ. ಸಂಬಂಧಿಕರ ಮದುವೆಯಲ್ಲಿ ಕುಟುಂಬಸ್ಥರು ಸ್ನೇಹಿತರ ಜೊತೆ ಡ್ಯಾನ್ಸ್ ಮಾಡುತ್ತಿದ್ದಂತ ಪೈಗಂಬರ್ ಹೃದಯಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ನಿಜ ವಿಕೆ ಕೇರಳ ಮೂಲದ ಮಿಮಿಕ್ರಿ ಆರ್ಟಿಸ್ಟ್. ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದಲ್ಲಿ ಬೆಳಗ್ಗೆ ಭಾಗಿಯಾಗಿದ್ದ ನಿಜು ರಾತ್ರಿ ಶಿವಮೊಗ್ಗದ ಆಗುಂಬೆಯ ಹೋಮ್ ಸ್ಟೇಯಲ್ಲಿ ಉಳಿದುಕೊಂಡಿದ್ರು. ಇದ್ದಕ್ಕಿದ್ದಂತೆ ಎದೆನೋವು ಶುರುವಾಗಿದೆ. ರಾತ್ರಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗದ ಮಧ್ಯದಲ್ಲೇ ಸಾವನ್ನಪ್ಪಿದ್ರು. ಕಲಬುರಗಿ ಜಿಲ್ಲಾ 3ನೇ ಹಿರಿಯ ಶ್ರೇಣಿಯ ನ್ಯಾಯಾಧೀಶ ವಿಶ್ವನಾಥ್ ವಿ ಮುಗತಿ ಮನೆಯಲ್ಲಿ ತಿಂಡಿ ತಿಂದು ಎಂದಿನಂತೆ ಕೋರ್ಟ್ಗೆ ಬಂದಿದ್ರು. ಕೋರ್ಟ್ ಹಾಲ್ಗೆ ಹೋಗುವ ಕೆಲವೇ ನಿಮಿಷಗಳ ಹಿಂದೆ ಕುರ್ಚಿಯಲ್ಲಿ ಕುಳಿತುಕೊಂಡಿರುವಾಗ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈ 10 ದುರಂತಗಳು ರಾಜ್ಯದಲ್ಲಿ ಹದಿಹರೆಯದವರೇ ಹೃದಯಘಾತಕ್ಕೆ ಬಲಿಯಾಗುತ್ತಿರುವುದಕ್ಕೆ ತಾಜಾ ಉದಾಹರಣೆಗಳಾಗಿವೆ. ಮಕ್ಕಳು, ಯುವಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಕೊನೆ ಉಸಿರೆಳಿತಾ ಇದ್ದಾರೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ಹೃದಯಘಾತಕ್ಕೆ ಕಾರಣ ಆದ್ರೂ ಏನು, ಹೃದಯಘಾತದಿಂದ ಪಾರಾಗಲು ಏನ್ ಮಾಡಬೇಕು ಅನ್ನೋ ಮಾಹಿತಿಯನ್ನ ನಾವು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ನೋಡ್ತಾ ಇರಿ ಕರ್ನಾಟಕ ಟಿವಿ.